ಆರ್ಟಿಒ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಸೂಕ್ತ ದಾಖಲೆಗಳು ಇಲ್ಲದ ಶಾಲಾ ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಬಸ್ ಸೇರಿದಂತೆ ವಾಹನಗಳ ಜಪ್ತಿಯಾಗಿದೆ. ಸೂಕ್ತವಾದಂತಹ ದಾಖಲೆಗಳೇ ಇಲ್ಲ ಶಾಲಾ ವಾಹನಗಳಿಗೆ. ಜಿಲ್ಲೆಯ 40% ಶಾಲಾ ವಾಹನಗಳಿಗೆ ಸೂಕ್ತ ದಾಖಲೆಗಳಿಲ್ಲ ಅಂತ ಗೊತ್ತಾಗ್ತಿದೆ. ಮಕ್ಕಳ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಹಾಗಾದ್ರೆ ಈ ಖಾಸಗಿ ಶಾಲೆಯವರು ಅಂತ. ವಿಶೇಷ ತಂಡದ ಮೂಲಕ ಆರ್ಟಿಒ ಅಧಿಕಾರಿಗಳು ಈ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಗೊತ್ತಾಗಿದೆ ಕೆಲ ಶಾಲೆಗಳ ವೆಹಿಕಲ್ಸ್ ಏನಿರ್ತಾವೆ ಆ ವೆಹಿಕಲ್ಸ್ಗಳಿಗೆ ಯಾವುದೇ ದಾಖಲೆಗಳಿಲ್ಲ, ಅನಧಿಕೃತ ವಾಹನಗಳು ಇವೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತಂಡ ರಚನೆಯಾಗಿತ್ತು. ಆರ್ಟಿಒ ಅಧಿಕಾರಿಗಳೇ ಖುದ್ದಾಗಿ ಕಾರ್ಯಾಚರಣೆ ನಡೆಸಿದ ಸಂದರ್ಭದಲ್ಲಿ ಗೊತ್ತಾಗಿದೆ ಜಿಲ್ಲೆಯ 40% ಶಾಲಾ ವಾಹನಗಳಿಗೆ ಸೂಕ್ತವಾದ ದಾಖಲೆಗಳೇನಿಲ್ಲ. ಲೈಸೆನ್ಸ್ ಆಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಓನರು ಇದ್ಯಾವುದ್ರ ಬಗ್ಗೆ ಕೂಡ ಡೀಟೇಲ್ಸ್ ಇಲ್ಲ. ಹೀಗಾಗಿ ಮತ್ತೆ ಕಾರ್ಯಾಚರಣೆ ಮುಂದುವರೆದಿದೆ. ಈ ಶಾಲಾ ಕಾಲೇಜು ಮಕ್ಕಳನ್ನ ಕರ್ಕೊಂಡು ಹೋಗ್ತಕ್ಕಂಥ ಬಸ್ಗಳೇನಿದ್ದಾವೆ, ಕೆಲವು ತೆರಿಗೆ ಕಟ್ಟಲಾರ್ದಂಥವು, ಫಿಟ್ನೆಸ್ ಸರ್ಟಿಫಿಕೇಟ್ ಇರಲಾರ್ದಂಥವು, ಇನ್ಶೂರೆನ್ಸ್ ಕಟ್ಟಲಾರ್ದಿರೋಂಥ ವಾಹನಗಳು, ಪರ್ಮಿಟ್ ಇರಲಾರ್ದಂಥ ವಾಹನಗಳನ್ನು ನಾವು ಇದನ್ನು ಮುಟ್ಟುಗೋಲು ಹಾಕಿಕೊಂಡು ತಗೊಂಬಂದು ನಿಲ್ಲಿಸಿದ್ದೀವಿ. ಈಗ ಇನ್ನು ಡ್ಯೂ ಕೋರ್ಸಲ್ಲೇ ಅವರೆಲ್ಲ ಫಿಟ್ನೆಸ್ ಸರ್ಟಿಫಿಕೇಟ್ ರಿನ್ಯೂವಲ್ ಮಾಡ್ಕೋಬೇಕು, ಇನ್ಶೂರೆನ್ಸ್ ಮಾಡ್ಕೊಳ್ತಕ್ಕಂಥದ್ದು, ಟ್ಯಾಕ್ಸ್ ಎಲ್ಲ ಕಟ್ಟಿ ಅವರೆಲ್ಲ ಅಪ್ಡೇಷನ್ ಮಾಡ್ಕೊಂಡ್ರೆ ಆ ವೆಹಿಕಲ್ಗಳನ್ನು ನಾವು ನಂತರ ದಂಡ ತುಂಬಿಸ್ಕೊಂಡು ಬಿಡುಗಡೆ ಮಾಡ್ತೀವಿ. ಈಗ ಇವತ್ತೊಂದು 10 ವೆಹಿಕಲ್ಗಳನ್ನು ತಂದು ಹಾಕಿದ್ದಾರೆ. ನಿನ್ನೆ 2 ಕುಷ್ಟಗಿಯಲ್ಲಿ ಹಾಕಿದ್ರು. ಈಗ ಇವತ್ತೊಂದು 10 ವೆಹಿಕಲ್ ಆಗಿದೆ ಇವತ್ತು. ಅದೇ ರೀತಿ ಬೇರೆ ಬೇರೆ ವೆಹಿಕಲ್ಗಳನ್ನು ನಾವು ಚೆಕ್ ಮಾಡಿ ಎಲ್ಲ ವೆಹಿಕಲ್ಗಳಿಗೆ ಏನು ದಾಖಲಾತಿಗಳು ಸರಿ ಇಲ್ಲ ಅಂದರೆ ಅವ್ರ ಮೇಲೆ ನಾವು ಕ್ರಮ ಜರುಗಿಸ್ತಾ ಇದ್ದೀವಿ. ಅದು ಒಂದು ಮೊನ್ನೆ ಸರ್ಕಾರದಿಂದ ಒಂದು ನಿರ್ದೇಶನ ಇದೆ, ಹಾಗೂ ಒಂದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ. ಶಾಲಾ ಮಕ್ಕಳ ವಾಹನಗಳಿಗೆ ಇದೇ ಥರ ಇರಬೇಕು ಅನ್ನೋದಕ್ಕೆ ಒಂದು ಕಂಡೀಷನ್ಸ್ ಇದ್ದಾವೆ. ಹಾಗಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಈಗ ಶಾಲೆ ಸ್ಟಾರ್ಟ್ ಆಗಿರೋದ್ರಿಂದ ಜೂನ್ಲಿಂದ ನಾವೊಂದು ತಂಡಗಳನ್ನು ಮಾಡಿದ್ದೀವಿ. ಮೊನ್ನೆ ಜಂಟಿ ಸಾರಿಗೆ ಆಯುಕ್ತರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ರಾಯಚೂರು, ನಂತರ ಬಳ್ಳಾರಿ, ಹೊಸಪೇಟೆ 3 ಕಚೇರಿಯ ಒಂದು 3 ತಂಡಗಳನ್ನು ನಾವು ಮಾಡಿ ಈ ಒಂದು 4 ದಿನಗಳ ಕಾಲ ನೆನ್ನೆಲಿಂದ ಸ್ಟಾರ್ಟ್ ಆಗಿದೆ. ಇವತ್ತು ನಾಳೆ ನಾಡಿದ್ದು 4ನೇ ತಾರೀಕಿನ ಮಟ್ಟ ನಾವಿಲ್ಲಿ ಒಂದು ಪ್ರವರ್ತನ ಚಟುವಟಿಕೆ ಎಲ್ಲ ವಾಹನಗಳನ್ನು ತನಿಖೆ ಮಾಡಿ ಸ್ಪೆಷಲಿ ಶಾಲಾ ಕಾಲೇಜು ವಾಹನಗಳನ್ನು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಇಲ್ಲಿವರೆಗೂ ಕೂಡ ಕೊಪ್ಪಳ ಹಾಗೂ ವಿಜಯನಗರ ಆರ್ಟಿಒ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿದ ಸಂದರ್ಭದಲ್ಲಿ ಗೊತ್ತಾಗಿದೆ 40% ಶಾಲಾ ವಾಹನಗಳು ಅಧಿಕೃತ ಅಲ್ಲ ಅಥವಾ ಯಾವುದೇ ದಾಖಲೆಗಳು ಇಲ್ಲ ಅಂತ. ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ ಮತ್ತೆ ಯಾವ ರೀತಿ ಕಾರ್ಯಾಚರಣೆ ಮುಂದುವರಿತಾ ಇದೆ? ಸೌಖ್ಯ ಖಂಡಿತವಲ್ಲೂ ಕೂಡ ಏನಂತಂದ್ರೆ ಈ ಹಿಂದೆ ಏನಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಶಾಲಾ ಮಕ್ಕಳ ಕರ್ಕೊಂಡು ಹೋಗ್ತಂತ ಬಸ್ ಅಪಘಾತ ಆಗಿತ್ತು. ಅಲ್ಲಿ ಬಹಳಷ್ಟು ಮಕ್ಕಳು ಕೂಡ ಸಾವಿಗೀಡಾಗಿದ್ರು. ಆ ಪ್ರಕರಣ ಇದೀಗ ಸರ್ಕಾರ ಪರಿಗಣಿಸಿದಂತದ್ದು. ಯಾಕಂತಂದ್ರೆ ಈಗ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ಯಾಕಂತಂದ್ರೆ ಈಗ ಏನು ಕೊಪ್ಪಳ ಜಿಲ್ಲೆಯಲ್ಲಿ ಖಾಸಗಿ ಶಾಲೆಗಳು ಬರ್ತವೆ, ಖಾಸಗಿ ಶಾಲೆಗಳಲ್ಲಿ ಬಹುತೇಕ ವಾಹನಗಳು 15 ವರ್ಷ ಮೇಲ್ಪಟ್ಟು ಇರುವಂತ ವಾಹನಗಳು. ಅಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ, ಅದ್ರ ಜೊತೆಗೆ ಇನ್ಸೂರೆನ್ಸ್ ಸಹ ಇಲ್ಲ, ಅದ್ರ ಜೊತೆಗೆ ಏನಂತಂದ್ರೆ ಸರಿಯಾದ ದಾಖಲೆಗಳು ಇಲ್ಲ. ಇದರಿಂದಾಗಿ ಮತ್ತು ಮಕ್ಕಳದ ಜೀವದ ಜೊತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಚೆಲ್ಲಾಟವಾಡ್ತಾ ಇದೆ. ಇದನ್ನ ಅರಿತಂತಹ ಕೊಪ್ಪಳ ಮತ್ತು ಜೊತೆಗೆ ವಿಜಯನಗರ ಜಿಲ್ಲೆಯ ಸಾರಿಗೆ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರತಿಯೊಂದು ರೂಟ್ಗೆ ಹೋಗಿ ಯಾವ್ಯಾವ ಶಾಲೆಗಳಲ್ಲಿ ಯಾವ್ಯಾವ ವಾಹನಗಳಿರುವಂತದ್ದು, ಆ ವಾಹನಗಳಿಗೆ ಸರಿಯಾದ ದಾಖಲೆ ಇದೇವೇ ಇಲ್ಲ, ಅದ್ರ ಜೊತೆಗೆ ಏನಂದ್ರೆ ಫಿಟ್ನೆಸ್ ಸರ್ಟಿಫಿಕೇಟ್ ತೆಗೆದುಕೊಂಡಿದೂ ಇಲ್ಲ, ಅಂದ್ರೆ 15 ವರ್ಷಗಳ ನಂತರ ಆ ಸರಿಯಾದ ವಾಹನ ಫಿಟ್ನೆಸ್ ಇದೆ ಇಲ್ಲೋ ಅಂದ್ರೆ. ಯಾಕಂತಂದ್ರೆ ಕೆಲವೊಂದಿಷ್ಟು ಗುಜರಿಗೆ ಹೋಗುವಂತ ವಾಹನಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬಳಕೆ ಮಾಡ್ತಿರುವಂತ ಗಂಭೀರವಾದಂತಹ ಆರೋಪ ಇರುವಂತ. ಆ ಕಾರಣಕ್ಕಾಗಿ ಆ ಫಿಟ್ನೆಸ್ ಸರ್ಟಿಫಿಕೇಟ್ ಹೊಂದಿದೆಯಲ್ಲೋ, ಅದ್ರ ಜೊತೆಗೆ ಕೆಲವೊಂದಿಷ್ಟು DL ಇರ್ಬೋದು ಮತ್ತು ಓನರ್ಶಿಪ್ ಇರ್ಬೋದು, ಅದ್ರ ಜೊತೆಗೆ ಏನ್ ಇನ್ಸೂರೆನ್ಸ್, ಬಹುಮುಖ್ಯವಾಗಿ ಇನ್ಸೂರೆನ್ಸ್. ಯಾಕಂತಂದ್ರೆ ಆ ಶಾಲೆಯ ವಾಹನದಲ್ಲಿ ಏನಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಏನಾದ್ರೂ ಸ್ವಲ್ಪ ಅವಘಡ ಆಯ್ತಂದ್ರೆ ಅಲ್ಲಿನ ಬಹಳಷ್ಟು ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕಾಗಿ ಇನ್ಸೂರೆನ್ಸ್ ಇದೆಯಲ್ಲ ಎಲ್ಲ ಚೆಕ್ ಮಾಡಿದಾಗ ಕೊಪ್ಪಳ ಜಿಲ್ಲೆಯಲ್ಲಿ 40% ಏನು ಖಾಸಗಿ ಶಿಕ್ಷಣ ಸಂಸ್ಥೆಯ ವಾಹನಗಳಿಗೆ ಸರಿಯಾದ ದಾಖಲೆಗಳಿಲ್ಲ. ಆ ಕಾರಣಕ್ಕೆ ಇವತ್ತು ಕೊಪ್ಪಳ ಜಿಲ್ಲೆಯ ಸಾರಿಗೆ ಇಲಾಖೆ ಅಧಿಕಾರಿಗಳು 10ಕ್ಕೂ ಹೆಚ್ಚು ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಏನು ಶಾಲಾ ವಾಹನಗಳನ್ನ ಇವತ್ತು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಅದ್ರ ಜೊತೆಗೆ ಏನಂತಂದ್ರೆ ಅವರಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ನೀವು ತಕ್ಷಣವೇ ದಾಖಲೆಗಳನ್ನ ಸರಿಯಾಗಿ ಒದಗಿಸಿ ಮತ್ತು ದಂಡ ಕಟ್ಟಿದಾಗ ನಾವು ವಾಹನವನ್ನು ಬಿಡ್ತೇವೆ, ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ವಾಹನ ಬಿಡುವುದಿಲ್ಲ ಅಂತೇಳಿ ಸ್ವತಃ ಏನಂದ್ರೆ ಸಾರಿಗೆ ಇಲಾಖೆ ಅಧಿಕಾರಿ ಅಂತ ದಾಮೋದರ್ ಅವರು ಹೇಳಿಕೆ ನೀಡಿರುವಂತದ್ದು. ಒಟ್ಟಾರೆ ಏನಂತಂದ್ರೆ
ಇದು ಬಹಳಷ್ಟು ಯಾಕಂದ್ರೆ ಇನ್ನುಳಿದಂತ ಶಾಲಾ ಏನು ಖಾಸಗಿ ಶಿಕ್ಷಣ ಇರುತ್ತೋ ಶಾಲಾ ಕಾಲೇಜುಗಳಿಗೆ ಅವ್ರದ್ದು ದೊಡ್ಡ ಒಂದು ಎಚ್ಚರಿಕೆ ಅಂತ ಹೇಳ್ಬೋದು. ಈಗಲಾದ್ರೂ ಏನು ಖಾಸಗಿ ಶಿಕ್ಷಣ ಸಂಸ್ಥೆಯ ಏನು ಮಾಲೀಕರಿರ್ಬೋದು ಅವರು ಮಕ್ಕಳ ಜೊತೆ ಚೆಲ್ಲಾಟ ಆಡೋದು ಬಿಟ್ಟು ಸರಿಯಾದ ದಾಖಲೆಗಳನ್ನ ಪಡೆದು ಮತ್ತು ಫಿಟ್ನೆಸ್ ಸರ್ಟಿಫಿಕೇಟ್ ತೆಗೆದುಕೊಂಡು ಮತ್ತು ಆ ಶಾಲಾ ವಾಹನಗಳಿಗೆ ಇನ್ಸೂರೆನ್ಸ್ ಮಾಡಿಸಿದಾಗ ಖಂಡಿತರು ಕೂಡ ಮಕ್ಕಳ ಭವಿಷ್ಯಕ್ಕೆ ಅನುಕೂಲವಾಗಲಿದೆ. ಈಗಲಾದ್ರೂ ಖಾಸಗಿ ಶಿಕ್ಷಣ ಸಂಸ್ಥೆಯ ಮಾಲೀಕರು ಇತ್ತ ಕಡೆ ಗಮನ ಹರಿಸೋದು ಅವಶ್ಯಕತೆ ಇರೋದು. ಒಟ್ಟಾರೆ ಹೊತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳು ಚಾಟಿ ಬೀಸಿರುವುದು 10ಕ್ಕೂ ಹೆಚ್ಚು ವಾಹನಗಳನ್ನ ಈಗಾಗಲೇ ಜಪ್ತಿ ಮಾಡಿದ್ರೆ ಅದ್ರ ಜೊತೆಗೆ ಇನ್ನೂ 2-3 ದಿನಗಳ ಕಾಲ ಈ ನಮ್ಮ ಕಾರ್ಯಾಚರಣೆ ಇರುತ್ತೆ ಅಂತೇಳಿ ಅಧಿಕಾರಿಗಳು ಹೇಳಿರುತ್ತದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗೆ. ರಿಕ್ವೈರ್ಮೆಂಟ್ ನೋಡೋಣ, ಎಲ್ಲಿ ಎಷ್ಟು ಮಟ್ಟ ರೆಸ್ಪಾಂಡ್ ಆಗ್ತದೆ, ಎಷ್ಟು ಕ್ಲಿಯರ್ ಆಗ್ತದೆ ಅನ್ನೋದು